ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 8. ಸರ್, ನೀವು ಯಾವಾಗಲೂ ಋಷಿಗಳ ಬಗ್ಗೆ ಮಾತನಾಡುತ್ತಿರುತ್ತೀರಿ. ಅವರು ಯಾರು ಹಾಗೂ ಎಲ್ಲಿರುತ್ತಾರೆಂದು ದಯವಿಟ್ಟು ತಿಳಿಸಿ. ಅವರು ಸಪ್ತ ಋಷಿಗಳು, ಸತ್ಯಲೋಕದಲ್ಲಿರುತ್ತಾರೆ. ಈ ಭೂಮಿಗೆ ಬರುವಾಗ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಬರುತ್ತಾರೆ. ಇನ್ನೂ ಸಾವಿರಾರು ಋಷಿಗಳು ಅವರ ಕಾರ್ಯಗಳಿಗೆ ಸಹಾಯಕರಾಗಿದ್ದಾರೆ. ಇವರಲ್ಲಿ ಕೆಲವರು ನಮ್ಮ ಭೂಮಿಯ ಮೇಲೆ ಜೀವಿಸುತ್ತಿದ್ದಾರೆ. ಇನ್ನುಳಿದವರು ಸತ್ಯಲೋಕದಲ್ಲಿದ್ದಾರೆ. ಸತ್ಯಲೋಕದಲ್ಲಿ ಏಕೆಂದರೆ ಅಲ್ಲಿನ ಪರಿಸ್ಥಿತಿಗಳು ಧ್ಯಾನಕ್ಕೆ ಅನುಕೂಲಕರವಾಗಿರುತ್ತವೆ. ನಿಜ ಹೇಳಬೇಕೆಂದರೆ ಅಲ್ಲಿರುವುದು ಬರೀ ಆಧ್ಯಾತ್ಮಿಕ ಚಟುವಟಿಕೆ ಮಾತ್ರ. ಈ ಋಷಿಗಳು ಸಪ್ತ ಋಷಿಗಳಿಗೆ ಹೇಗೆ ಸಹಾಯ ಮಾಡುತ್ತಾರೆ? ಅವರು ಧ್ಯಾನದ ಮೂಲಕ ಅಗಾಧವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಗ್ರಹಿಸಿ ಭೂಮಿಯ ಮೇಲೆ ಋಷಿಗಳು ಮಾಡುವ ಕಾರ್ಯಗಳಿಗೆ ಉಪಯೋಗಿಸುತ್ತಾರೆ. ಯಾವ ಕಾರ್ಯ? ನಾನು ಎಲ್ಲವನ್ನೂ ಹೇಳಲಾಗದಿದ್ದರೂ ಕೆಲವು ಸುಳಿವುಗಳನ್ನು ಕೊಡಬಲ್ಲೆ. ನೋಡಿ, ಋಷಿಗಳು ಅಂದರೆ ಸಪ್ತ ಋಷಿಗಳು ನೇರವಾಗಿ ಭಗವಂತನ ಕೈ ಕೆಳಗೆ ಕೆಲಸ ಮಾಡುತ್ತಾರೆ. ಈಗ ಅವರು ಸತ್ಯಯುಗದ ಸಂಕ್ರಮಣ ಹಾಗೂ ಪ್ರಳಯ ಕಾರ್ಯದಲ್ಲಿ ಕ್ರಿಯಾಶೀಲರಾಗಿದ್ದಾರೆ. ಅವರು ಅವತಾರಗಳನ್ನು ಕರೆತಂದು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನೆರವಾಗುತ್ತಾರೆ. ಅವರು ಮಾನವರ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರ್ದೇಶಿಸಿ ಸಲಹುತ್ತಾರೆ. ಅವರ ಕಾರ್ಯಕ್ಷೇತ್ರ ಬಹಳ ವಿಸ್ತಾರ ಹಾಗೂ ಸಂಕೀರ್ಣವಾಗಿದ್ದು ವಿಶ್ವವ್ಯಾಪಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸರ್, ಅವರ ಕೆಲಸದಲ್ಲಿ ನಿಮ್ಮ ಪಾತ್ರವೇನು? ನಾನು ಋಷಿಗಳ ಕೆಳಗಿನ ಒಬ್ಬ ಕೆಲಸಗಾರ. ನೀವು ಅವರಿಂದ ಆದೇಶಗಳನ್ನು ಹೇಗೆ ಪಡೆಯುತ್ತೀರಿ? ನಾನು ಹಿಮಾಲಯದಲ್ಲಿರುವ ಋಷಿಗಳ ಪ್ರಧಾನ ಕೇಂದ್ರಕ್ಕೆ ಪ್ರತಿ ರಾತ್ರಿ ಸೂಕ್ಷ್ಮ ಶರೀರಿಯಾಗಿ ಹೋಗಿ ಅವರಿಂದ ಆದೇಶಗಳನ್ನು ಪಡೆಯುತ್ತೇನೆ. ಇದೆಲ್ಲ ವಿಚಿತ್ರವೆನಿಸಬಹುದು, ಏಕೆಂದರೆ ನಾವು ಸೂಕ್ಷ್ಮ ಲೋಕದೊಂದಿಗೆ ಹಾಗೂ ಋಷಿಗಳೊಂದಿಗಿನ ಸಂಪರ್ಕವನ್ನು ಕಳೆದುಕೊಂಡಿದ್ದೇವೆ.